ಸೋಪಿಗೆ ಬೆಂಕಿ ಕಡ್ಡಿಯನ್ನು ಹಾಕಿಡಿ. ಇದರಿಂದ ಆಗುವಂತಹ ಉಪಯೋಗವನ್ನು ನೀವೇ ನೋಡಿದರೆ ಶಾಕ್ ಆಗ್ತೀರಾ. ಈ ಥರದೇ ಇನ್ನೂ ಕೆಲವು ಯೂಸ್ಫುಲ್ ಟಿಪ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡೋದ್ರ ಜೊತೆಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಮಕ್ಕಳಿಗೆ ಹುಷಾರಿಲ್ಲ ಅಂತ ಹೇಳಿದರೆ ಕಾಮನ್ ಆಗಿ ನಾವು ಸಿರಫನ್ನು ಹಾಕ್ತೀವಿ. ಈ ಸಿರಫನ್ನು ಹಾಕುವಾಗ ಆ ಎಕ್ಸ್ಪೈರಿ ಡೇಟ್ ಮೇಲೆ ಏನಾದರೂ ನೀರು ಬಿದ್ದು ಅಥವಾ ಸಿರಫ್ ಆಗಾಗ ಯೂಸ್ ಮಾಡುವಾಗ ಬಿದ್ದು ಆ ಎಕ್ಸ್ಪೈರಿ ಡೇಟ್ ಹಾಳಾಗಬಾರ್ದು ಅಂತ ಹೇಳಿ ಈ ರೀತಿ ಒಂದು ಪ್ಲಾಸ್ಟರನ್ನು ಹಾಕಿಟ್ಟಾಗ ಆ ಎಕ್ಸ್ಪೈರಿ ಡೇಟ್ ಹಾಳಾಗಲ್ಲ. ಸೊ ನೀವು ಇದನ್ನು ಆರಾಮಾಗಿ ಯೂಸ್ ಮಾಡಬಹುದು. ಅದ್ರ ಮೇಲೆ ನೀರು ಏನಾದರೂ ಬಿದ್ದರೂ ಸಹ ಏನಾಗಲ್ಲ. ನಿಮಗೇನಾದ್ರು ಡೌಟ್ ಇತ್ತು ಅಂತ ಹೇಳಿದರೆ ಅದನ್ನ ಓಪನ್ ಮಾಡಿ ಕೂಡ ನೋಡಬಹುದು. ಪ್ರತಿಯೊಬ್ಬರು ಮನೆಯಲ್ಲಂತೂ ನೈಲ್ ಕಟರ್ ಇದ್ದೇ ಇರುತ್ತೆ. ಚಿಕ್ಕವರಿಂದ ಹಿಡಿದು ದೊಡ್ಡವರಿಂದವರೆಗೂ ನಾವು ಒಂದೇ ನೈಲ್ ಕಟರನ್ನು ಯೂಸ್ ಮಾಡ್ತಾ ಇದ್ದೀವಿ. ಚಿಕ್ಕ ಮಕ್ಕಳದೆಲ್ಲ ಇದ್ದು ನಾವು ಪ್ರತಿ ಸಲ ನಾವು ವಾರಕ್ಕೊಂದ್ಸಲನಾದರೂ ನಾವು ನೈಲನ್ನು ಕಟ್ ಮಾಡಲೇಬೇಕಾಗಿರುತ್ತೆ. ದೊಡ್ಡವರು ಸಹ ಉಗುರನ್ನು ನಾವು ಕಟ್ ಮಾಡ್ತಾ ಇರುವಾಗ ಏನಾಗುತ್ತೆ, ಅದ್ರ ಶಾರ್ಪ್ನೆಸ್ ಕೂಡ ಹಾಳಾಗುತ್ತೆ. ಆಗಾಗ ನಾವು ಬಳಸೋದ್ರಿಂದ ಅದು ಶಾರ್ಪ್ನೆಸ್ ಕೂಡ ಕಡಿಮೆ ಆಗ್ಬೋದು. ಜೊತೆಗೆ ಇಟ್ಟಂತಹ ಜಾಗದಲ್ಲಿ ಇಟ್ಟು ಅದು ತುಕ್ಕಿಡಿಬಹುದು. ತುಂಬ ಟೈಮೆಲ್ಲ ಇಟ್ಟಾಗ ಅದು ತುಕ್ಕಿಡಿಬಹುದು. ಸೊ ಈ ರೀತಿ ಆಗಬಾರ್ದು ಅಂತ ಹೇಳಿ ನಾನು ವಿಕ್ಸನ್ನು ಒಂದು ಬರ್ಸಿನ ಸಹಾಯದಿಂದ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನೈಲ್ ಕಟರು ಶಾರ್ಪ್ನಾಗೂ ಕೂಡ ಇರುತ್ತೆ. ಜೊತೆಗೆ ತುಂಬ ಟೈಮ್ ನಾವು ಇಟ್ಟಾಗ ಇದು ತುಕ್ಕು ಹಿಡಿದು ಹಾಳಾಗಲ್ಲ. ನಾವು ಏನು ವಾರಕ್ಕೊಮ್ಮೆ ಆದರೂ ನಾವು ಕಟ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇರ್ತೀವಿ. ಅತಿ ಹೆಚ್ಚು ನಾವು ಬಳಕೆ ಮಾಡಿದಾಗ ಅದು ಒಂದು ಶಾರ್ಪ್ನೆಸ್ ಹಾಳಾಗುತ್ತೆ ಅಂತ ಹೇಳಿ ನೀವೇನು ಟೆನ್ಷನ್ ತೊಗೊಳ್ಳೋದೇ ಅವಶ್ಯಕತೆ ಇರಲ್ಲ. ಸೊ ಈ ರೀತಿ ಮಾಡಿಕೊಂಡಾಗ ಅದು ಶಾರ್ಪ್ನೆಸ್ ಕೂಡ ಹಾಳಾಗಲ್ಲ, ಜೊತೆಗೆ ತುಕ್ಕು ಕೂಡ ಹಿಡಿಯಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ವಿಕ್ಸ್ ವೇಪರ್ ರಬ್ಬನ್ನು ನಾನು ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ವ್ಯಾಸ್ಲಿನನ್ನು ಕೂಡ ಬಳಸ್ಕೊಳ್ಬಹುದು. ಈ ರೀತಿ ಬಳಸ್ಕೊಂಡಾಗ ನಿಮ್ಮ ನೈಲ್ ಕಟರ್ ತುಂಬ ಸೇಫ್ಟಿ ಆಗಿರುತ್ತೆ. ಲಾಂಗ್ ಟರ್ಮ್ಗೂ ಕೂಡ ನೀವು ಇದನ್ನು ಇಟ್ಟು ನೀವು ಬಳಸ್ಕೊಳ್ಬಹುದು. ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ 3 ಬಡ್ಸನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ನಾನು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದಕ್ಕಿಂತಲೂ ನೀವು ಚಿಕ್ಕ ಬಾಕ್ಸ್ ಏನಾದರೂ ನಿಮ್ಮ ಮನೇಲಿ ಇತ್ತು ಅಂತ ಹೇಳಿದರೆ ಚಿಕ್ಕ ಬಾಕ್ಸಲ್ಲಿ ಹಾಕ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಪರ್ಫ್ಯೂಮನ್ನು ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಸ್ಪ್ರೇ ಮಾಡ್ಕೊಂಡು ಇದನ್ನು ನಾವು ಟ್ರಾವೆಲ್ ಮಾಡುವಂತಹ ಅಥವಾ ನಾವೇನಾದ್ರು 1-2-3 ಅವರ್ಸ್ ಏನಾದರೂ ಫಂಕ್ಷನ್ಸ್ ಅಟೆಂಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ನಮ್ಮ ವ್ಯಾನಿಟಿ ಬ್ಯಾಗಲ್ಲಿ ಅಥವಾ ಪರ್ಸಲ್ಲಿ ನಾವು ಇದನ್ನು ಇಟ್ಕೊಂಡು ಹೋಗಬೇಕು. ಯಾಕೆ ಅಂತ ಹೇಳಿದರೆ ಪರ್ಫ್ಯೂಮನ್ನು ನಿಮಗೆ ಕ್ಯಾರಿ ಮಾಡೋಕ್ಕಾಗಲಿಲ್ಲ ಅಂತ ಹೇಳುವಾಗ ಫಂಕ್ಷನ್ಸಲ್ಲಿ ಏನಾದ್ರು ಇದ್ದಾಗ ಒಂದು ರೀತಿ ಏನಾದರೂ ನೀವು ಸ್ವೆಟ್ ಆದಾಗ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದರೆ ಈ ರೀತಿ ಬರ್ಡ್ಸನ್ನು ತೆಗೆದುಕೊಂಡು ನಿಮ್ಮ ಹ್ಯಾಂಡ್ಸ್ಗೆ ಇರ್ಬೋದು ಅಥವಾ ನಿಮ್ಮ ಕ್ಲಾತ್ ಮೇಲೆಲ್ಲ ನೀವು ಈ ರೀತಿ ಜಸ್ಟ್ ರಬ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ. ಪರ್ಫ್ಯೂಮನ್ನು ನೀವು ಎತ್ಕೊಂಡು ಹೋಗಬೇಕು ಅನ್ನೋ ಒಂದು ಅವಶ್ಯಕತೆನೇ ಇರಲ್ಲ. ಇದನ್ನು ನೀವು ಈಸಿಯಾಗಿ ಟ್ರೈ ಮಾಡಿ. ಈ ಟಿಪ್ಸ್ ನಿಮಗೆ ಖಂಡಿತವಾಗಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ಬಾಣ್ತಿಯರಿದ್ದಾಗ ಅಥವಾ ಚಿಕ್ಕ ಮಕ್ಕಳಿದ್ದಾಗ ಈ ಎಣ್ಣೆ ಎಲ್ಲ ತಿಕ್ಕಿ ನಾವು ಬಟ್ಟೆಯನ್ನು ವಾಶ್ ಮಾಡಿದ್ರೂ ಆ ಒಂದು ಎಣ್ಣೆದ ಒಂದು ಕಂಟು ಸ್ಮೆಲ್ ಅಂತ ಹೇಳ್ತೀವಲ್ಲ, ಆ ರೀತಿ ಒಂದು ಸ್ಮೆಲ್ಲು ಕೂಡ ಹೋಗಲ್ಲ. ಅದ್ರ ಜೊತೆಗೆ ಮಳೆಗಾಲದಲ್ಲಿ ಇರಬಹುದು ಅಥವಾ ಈ ಒಂದು ವೆದರಿಗೆ ಬಟ್ಟೆಗಳು ವಾಶ್ ಮಾಡಿದರೆ ತೇವಾಗಿಯೇ ಇರುತ್ತೆ ಅಲ್ವಾ, ಆ ಬಟ್ಟೆಯಲ್ಲಿರುವಂತಹ ಸ್ಮೆಲ್ ಕೂಡ ಹೋಗಿರಲ್ಲ. ಒಂದು ರೀತಿ ಮುಗ್ಗು ಸ್ಮೆಲ್ ಬರ್ತಾ ಇರುತ್ತೆ. ಸೊ ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ಒಂದು ಸೋಪಿನ ಕವರನ್ನು ತೆಗೆದುಕೊಳ್ಳಿ. ನೀವು ಅದ್ರ ಜೊತೆಗೆ ಒಂದು 4-5 ಬೆಂಕಿ ಕಡ್ಡಿಯನ್ನು ಹಾಕ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ಈ ಏನು ಅದರೊಳಗಡೆ ತೇವ ಇರುತ್ತೆ, ಆ ತೇವವನ್ನು ಎಳ್ಕೊಳ್ಳೋಕ್ಕೆ ನಿಮಗೆ ಈ ಬೆಂಕಿ ಕಡ್ಡಿ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಬಳಸುವಂತಹ ಟಾಲ್ಕಮ್ ಪೌಡರನ್ನು ಹಾಕ್ಕೊಳ್ಳಿ. ಟಾಲ್ಕಮ್ ಪೌಡರನ್ನು ಹಾಕಿದ ಮೇಲೆ ನೀವು ಬಳಸಿ ಬಿಟ್ಟಂತಹ ಸೋಪ್ ಇರುತ್ತೆ ಅಲ್ವಾ, ಈ ಸೋಪನ್ನ ಬಿಸಾಕೋಕ್ಕೂ ಆಗದೆ ಯೂಸ್ ಮಾಡೋಕ್ಕೂ ಆಗದೆ ಇಟ್ಕೊಂಡಿರ್ತೀರಲ್ವ, ಆ ಸೋಪನ್ನು ಇದರೊಳಗಡೆ ಹಾಕ್ಕೊಳ್ಳಿ. ನೀವು ಬಟ್ಟೆಯನ್ನು ವಾಶ್ ಮಾಡಿದಾಗ ಬಟ್ಟೆ ಏನು ನಿಮ್ಮದು ಸೋಪ್ ಇರುತ್ತೆ ಅದು ಚೂರಾಗಿರುತ್ತಲ್ವ, ಆ ಸೋಪನ್ನು ಕೂಡ ಇದರೊಳಗೆ ನೀವು ಹಾಕ್ಕೊಳ್ಬೋದು. ಹಾಕಿ ಮೇಲಿನ ಭಾಗ ಇರುತ್ತೆ ಅದನ್ನು ಮಡಚಿ ಒಂದು ಹೇರ್ ಪಿನ್ನನ್ನು ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹೇರ್ ಪಿನ್ನನ್ನು ಹಾಕಿದ ಮೇಲೆ ಟೂತ್ ಸ್ಟಿಕ್ ಬರುತ್ತೆ ನೋಡಿ, ಅದು ಇರ್ಬೋದು. ಇಲ್ಲ ಅಂತ ಹೇಳಿದರೆ ಒಂದು ಮೊಳೆಯನ್ನು ಏನಾದರೂ ಒಂದು ತೆಗೆದುಕೊಂಡು ಅದ್ರ ಮೇಲೆ ನೀವು ಸ್ವಲ್ಪ ಚಿಕ್ಕದಾಗಿ ನೀವು ಹೋಲನ್ನು ಮಾಡ್ಕೊಳ್ಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ ಮಾಡಿಕೊಂಡಾಗ ಆ ಒಂದು ಸಣ್ಣ ಹೋಲ್ಸಿಂದ ಏನಾಗುತ್ತೆ, ಒಂದು ರೀತಿ ಒಳ್ಳೆ ಫ್ಲೇವರ್ ಬರೋಕ್ಕೆ ಶುರುವಾಗುತ್ತೆ. ನೀವಲ್ಲಿ ಸೋಪ್ ಇರಬಹುದು, ಜೊತೆಗೆ ಪೌಡರನ್ನು ನೀವು ಅಲ್ಲಿ ಬಳಸಿರೋದ್ರಿಂದ ನಿಮಗೆ ಪೌಡರ್ ನೋಡಿ ನಿಮಗೆ ಆಚೆ ಬರ್ತಾ ಇದೆ ಅಲ್ವಾ. ಸೊ ಈ ರೀತಿ ಬಂದಾಗ ನೀವು ಇದನ್ನು ಈ ಒಂದು ಮಾಡ್ಕೊಂಡಿರುವಂತಹ ಪೌಚನ್ನು ಮಕ್ಕಳ ಬಟ್ಟೆಯನ್ನು ಇಟ್ಟಿರ್ತೀರ ನೋಡಿ, ಆ ಬಟ್ಟೆಯನ್ನು ಇಟ್ಟಿರುವಂತಹ ಟ್ರೇ ಇರ್ಬೋದು ಅಥವಾ ಸ್ಲ್ಯಾಬ್ ಇರ್ಬೋದು, ಆ ಒಂದು ಸೈಡಲ್ಲಿ ಇಟ್ಟಾಗ ಬಟ್ಟೆಗಳಲ್ಲಿ ಬರುವಂತಹ ಸ್ಮೆಲ್ಲನ್ನು ನೀವು ಈಸಿಯಾಗಿ ತಡೆಗಟ್ಟಬಹುದು. ಇದನ್ನು ನೀವು ಟ್ರೈ ಮಾಡಿ.